ಪೊಲೀಸ್ ಕಸ್ಟಡಿಯ ಬಳಿಕವಾಗಿ ಎಸ್ಐಟಿ ಟೀಮ್ ಕೋರ್ಟ್ಗೆ ಕರೆತಂದ ನಂತರದಲ್ಲಿ ಕೋರ್ಟ್ ಕಟಕಟಿಯಲ್ಲಿ ರೇವಣ್ಣ ಅವರು ಹೇಳಿದ್ದೇನು, ಅವರ ಆರೋಗ್ಯದ ವಿಚಾರವಾಗಿ ಮತ್ತು ತನಿಖೆಯ ವಿಷಯವಾಗಿ ಏನೆಲ್ಲ ಮಾಹಿತಿಯನ್ನ ನೀಡಿದ್ರು. ನಾನು ತಪ್ಪು ಮಾಡಿಲ್ಲ, ಕೇಸೇ ನನಗೆ ಗೊತ್ತಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ನನಗೆ ಅನಾರೋಗ್ಯ ಸಮಸ್ಯೆ ಇದೆ, ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ವ್ಯವಸ್ಥೆ ಮಾಡಿಕೊಡಿ ಅಂತ ಅವರು ಕೇಳಿದ್ರು. ಆದರೂ ಅದನ್ನ ವ್ಯವಸ್ಥೆ ಮಾಡಲಿಲ್ಲ ಅಂತ ಈ ಸಂದರ್ಭದಲ್ಲಿ ದೂರಿದ್ದಾರೆ. ಕೋರ್ಟ್ನಲ್ಲಿ ನ್ಯಾಯಾಧೀಶರು ಅವ್ರನ್ನ ನೀವು ಹೇಗಿದ್ರಿ ಈ 3 ದಿನಗಳ ಅವಧಿಯಲ್ಲಿ ಏನಾದರೂ ಸಮಸ್ಯೆ ಆಯ್ತಾ ಅಂತ ಕೇಳಿದಾಗ 3 ದಿನದಿಂದ ನನ್ನ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. 3 ದಿನ ನಾನು ನಿದ್ರೆ ಮಾಡಲಿಕ್ಕೂ ಕೂಡ ಎಸ್ಐಟಿ ಟೀಮ್ ಬಿಟ್ಟಿಲ್ಲ ಅನ್ನೋ ಆರೋಪವನ್ನು ಮಾಡ್ತಾರೆ. ಹೊಟ್ಟೆ ನೋವು ಬಂತು, ಹೊಟ್ಟೆ ನೋವಿನಿಂದ ನಾನು 3 ದಿನಗಳ ಕಾಲ ಬಳಲಿದ್ದೀನಿ, ಮಲಗಿಲ್ಲ. ಇದರ ಮಧ್ಯೆಯೂ ಕೂಡ ತನಿಖೆಗೆ ನಾನು ಸಹಕಾರವನ್ನು ಕೊಟ್ಟಿದ್ದೀನಿ. ನನಗೆ ಎಷ್ಟು ಸಾಧ್ಯವೋ ಅಷ್ಟೂ ರೀತಿಯಲ್ಲೂ ಕೂಡ ನಾನು ಸಹಕಾರವನ್ನು ಕೊಟ್ಟಿದ್ದೀನಿ ಅಂತ ಕೋರ್ಟ್ ಗಮನಕ್ಕೆ ತಂದಿದ್ದಾರೆ. ನಾನು ಎಲ್ಲಿಯೂ ಹೋಗಿರಲಿಲ್ಲ, ಅಂದರೆ ಇದು ಅವರು ಬಂಧನ ಆಗೋದಕ್ಕೂ ಮೊದಲಿನ ವಿಚಾರ. ನನ್ನ ತಂದೆ ಮನೆಯಲ್ಲೇ ನಾನು ಇದ್ದೆ. ನನಗೆ ಕೇಸ್ ಬಗ್ಗೆ ಯಾವುದೇ ಮಾಹಿತಿಯೂ ಕೂಡ ಗೊತ್ತಿರಲಿಲ್ಲ. ನನಗೆ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ, ಹೊಟ್ಟೆ ನೋವು, ಹೊಟ್ಟೆ ಉರಿ ಇರೋ ಕಾರಣದಿಂದಾಗಿ ಟ್ರೀಟ್ಮೆಂಟ್ನ ಅವಶ್ಯಕತೆ ಇದೆ ಅಂತ ಹೇಳಿದ್ದಾರೆ. ನನಗೆ ಹೊಟ್ಟೆ ನೋವಿದೆ, ಆಸ್ಪತ್ರೆಗೆ ಕೂಡ ಕರ್ಕೊಂಡು ಹೋದರು, ವಾಪಸ್ ಕರ್ತಂದರು. ಈಗ ನನಗೆ ಆಸ್ಪತ್ರೆಗೆ ದಾಖಲು ಮಾಡುವಂತಹ ಅವಶ್ಯಕತೆ ಇದೆ ಅಂತ ಕೂಡ ಅವ್ರು ಹೇಳ್ಕೊಂಡಿದ್ರು. ಇದರಲ್ಲಿ ನನ್ನ ತಪ್ಪಿಲ್ಲ, ಅಂದರೆ ಈ ಕಿಡ್ನಾಪ್ ಕೇಸ್ನಲ್ಲಿ ನನ್ನ ತಪ್ಪಿಲ್ಲ, ದಯವಿಟ್ಟು ನನ್ನ ರಕ್ಷಣೆ ನೀಡಿ ಅಂತ ಅವರು ಕೋರಿದ್ದಾರೆ. 25 ವರ್ಷಗಳಿಂದ MLA ಆಗಿದ್ದೀನಿ. 30 ವರ್ಷದ ನನ್ನ ರಾಜಕೀಯ ಜೀವನದಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲ, ಒಂದು ತಪ್ಪನ್ನ ಮಾಡಿಲ್ಲ. ನನ್ನ ವಿರುದ್ಧ ಒಂದೇ ಒಂದು ಕೇಸ್ ಕೂಡ ಇಲ್ಲ ಅಂತ ಅವರು ಹೇಳಿದ್ದಾರೆ. ನಾನು ಯಾವುದೇ ಪ್ರೆಸ್ ಮೀಟ್ ಕೂಡ ಮಾಡಿಲ್ಲ. ಅಂದರೆ ಅವ್ರನ್ನ ಬಂಧನದ ನಂತರದಲ್ಲಿ ಕರೆದುಕೊಂಡು ಹೋಗೋ ಸಂದರ್ಭದಲ್ಲಿ ಅವ್ರು ಕೊಟ್ಟಂತಹ ಹೇಳಿಕೆ ಸಂಬಂಧಿತವಾಗಿ ಅವ್ರು ಕೊಟ್ಟಂತಹ ಸ್ಟೇಟ್ಮೆಂಟ್ ಇದು.